ಜಿಬಿಎ ಚುನಾವಣೆ ನಡೆಸಲು ನಾವು ರೆಡಿ. ಸಮಯಾವಕಾಶ ಕೋರಿರುವುದು ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗದ ಖಡಕ್ ಸ್ಪಷ್ಟನೆ ಸಿಕ್ಕಿದೆ. ಸಮಯಾವಕಾಶವನ್ನು ಕೋರಿರೋದು ಸರ್ಕಾರ. ಚುನಾವಣೆ ನಡೆಸಲು ನಾವು ರೆಡಿ ಇದ್ದೀವಿ ಅಂತ ಚುನಾವಣಾ ಆಯೋಗ ಖಡಕ್ಕಾಗಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಒಂದಷ್ಟು ಗೊಂದಲಗಳಿದ್ವು ವೀಕ್ಷಕರೇ. ಜೂನ್ 30ರ ಒಳಗೆ ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಚುನಾವಣಾ ಆಯೋಗ ಅಂತೂ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದೆ. ನಾವಂತೂ ರೆಡಿ ಇದ್ದೀವಿ ಅಂತ. ಜೂನ್ 30ರ ಒಳಗೆ ಎಲೆಕ್ಷನನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಮುಖ್ಯ ಚುನಾವಣಾ ಆಯುಕ್ತರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಕ್ಲಾರಿಫೈಯನ್ನು ಮಾಡಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಆ ಮೂಲಕ ನಮ್ಮದೇನು ತಕರಾರು ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ನಾಗೇಂದ್ರ ಪ್ರಸಾದ್ ಅವರು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಾದಂತಹ GS ಸಂಗ್ರೇಶಿ ಅವರ ಜೊತೆಗೆ ಚಿಚ್ಚಾಟನ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಡೆ ಅಂದರೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತ ಈಗ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ರಾಜ್ಯ ಚುನಾವಣಾ ಆಯೋಗದ ಅಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ವಿಚಾರವಾಗಿ ನಾವಿವತ್ತು ಚುನಾವಣಾ ಆಯೋಗದ ಕಮಿಷನರ್ ಆದಂತಹ ಸಂಗ್ರೇಶಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರ ಮಾತು ಮುಖಾಂತರ ಕೇಳೋಣ ಯಾವೆಲ್ಲ ಸಿದ್ಧತೆಗಳು ಈಗಾಗಲೇ ಚುನಾವಣೆಗೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು. ಸರ್, ಜೂನ್ 30ರ ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ತಾವು ಯಾವೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ? ಯಾಕಂದರೆ ಈಗ ಜೂನ್ 30ರೊಳಗಡೆ ಅಂದರೆ ಸ್ವಲ್ಪ ಸಮಯಾವಕಾಶ ಕೂಡ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ತಮ್ಮ ಕಡೆಯಿಂದ ಯಾವೆಲ್ಲ ಸಿದ್ಧತೆಗಳು ಆಗಿದೆ ಅಂತ? ಸಮಯ ಏನು ಕಡಿಮೆ ಇಲ್ಲ. ನಾವು ಈಗಾಗಲೇ ಅದರದ್ದು ಸಿದ್ಧತೆ ಕಾರ್ಯಗಳು ಮಾಡ್ತಾ ಇದ್ದೇವೆ. ಇವತ್ತಿಂದ ಕಡಿಮೆ ಇರ್ಬೋದು, ಆದರೆ ನಾವು ಹಿಂದಿನಿಂದ ಮಾಡ್ತಾ ಬಂದಿದ್ದೇವೆ. 5-6 ತಿಂಗಳಿಂದ ನಾವು ಮತದಾರ ಪಟ್ಟಿಯನ್ನು ತಯಾರು ಮಾಡ್ಕೊಳ್ತಾ 2 ಸಾರಿ ಕರಡು ಮತದಾರ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೇವೆ. 18/4/2026ಕ್ಕೆ ಫೈನಲ್ ವೋಟರ್ಸ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ದೇವೆ. ಮತ್ತು ಇನ್ನು ಉಳಿದಂತೆ ಎನ್ಸಿಲರಿ ಏನು ಕೆಲಸಗಳಿದ್ದಾವೆ ಅವನು ಕೂಡ ನಾವು ಮಾಡ್ತಾ ಇದ್ದೇವೆ. ಆಯಿತಾ, ನಾವು ಸಿದ್ಧತೆಗೆ ಚುನಾವಣೆಗಳಿಗೆ ದಿನಗಳು ಕಡಿಮೆ ಇರ್ಬೋದು, ಆದರೆ ಸಿದ್ಧತೆಗೆ ನಾವು ಹಿಂದಿನಿಂದ ಮಾಡ್ಕೊಳ್ತಾ ಬಂದಿದ್ದೇವೆ. ಹೀಗಾಗಿ ಜೂನ್ 30ರವರೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸೋದು ಒಂದೇ ನಮ್ಮ ಗುರಿ. ಈಗ ಸರ್, ಅದರ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಈಗ ಜಿಬಿಎ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಏನಂತಂದರೆ, ನಮ್ಮಲ್ಲಿ ಚುನಾವಣೆ ನಡೆಸೋದಕ್ಕೆ ಈಗ ಮಾನವ ಸಂಪನ್ಮೂಲದ ಕೊರತೆ ಇದೆ. ಅದ್ರ ಜೊತೆಗೆ ನಾವು ಇನ್ನಷ್ಟು ತಯಾರಿ ಮಾಡ್ಕೋಬೇಕು, ಲಾಜಿಸ್ಟಿಕ್ ಸಮಸ್ಯೆ ಆಗುತ್ತೆ. ಹಾಗಾಗಿ ನಮಗೆ ಸೆಪ್ಟೆಂಬರ್ 15ರ ತನಕ ಕಾಲಾವಕಾಶ ಬೇಕು ಅಂತ ಮನವಿ ಮಾಡಿರ್ತಕ್ಕಂಥ ವಿಷಯದ ಬಗ್ಗೆ ತಾವು ಹೇಳೋದಾದರೆ ಏನು? ಅವರು ಸೆಪ್ಟೆಂಬರ್ 15 ಅಲ್ಲ, ಸೆಪ್ಟೆಂಬರ್ 30ರವರೆಗೆ 3 ತಿಂಗಳ ವೇಳೆಯನ್ನು ಕೊಡಿ ಅಂತ ನಮ್ಮ ಜಿಬಿಎ ಚೀಫ್ ಕಮಿಷನರು ಮತ್ತು ಸರ್ಕಾರದ DPR ಸೆಕ್ರೆಟರಿ ಪತ್ರವನ್ನು ಬರೆದಿದ್ದಾರೆ. ಅವರು ನನಗೆ ಬರೆದಿದ್ದಾರೆ, ಆಯಿತಾ. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇರುವುದರಿಂದ, ವಿಚಾರಣೆಗೆ ಬಾಕಿ ಇರುವುದರಿಂದ ನಾನು ವೇಳೆಯನ್ನು ಕೊಡಲಿಕ್ಕಾಗಲ್ಲ ಅವರಿಗೆ, ಆಯಿತಾ. ನಾವು ಮಾಡಲೇಬೇಕಾಗ್ತದೆ. ಆದರೆ ಇದೆಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಮಧ್ಯಂತರ ಅರ್ಜಿಯನ್ನು ಅಫಿಡವಿಟ್ ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿದ್ದೇವೆ. ಅದು ಇನ್ನೂ ಫೈಲ್ ಮೇಲೆ ಬಂದಿಲ್ಲ. ಆದರೆ ನಾವೇನು ಸುಪ್ರೀಂ ಕೋರ್ಟ್ನಲ್ಲಿ ವೇಳೆಯನ್ನು ಕೊಡಿ, ಅವ್ರು ಕೇಳಿದ್ದಾರೆ, ಮ್ಯಾನ್ ಪವರ್ ಇಲ್ಲ, ವೇಳೆಯನ್ನು ಕೊಡಿ ಅಂತೇಳಿ ನಾವು ಕೇಳೋಕ್ಕಾಗಲ್ಲ, ನಾವು ಕೇಳಲೂಬಾರ್ದು. ಯಾಕಂದರೆ ಇದು ಕೊಡಬೇಕು, ಇದು ಸಂವಿಧಾನಿಕವಾದಂಥ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಆಗಲಿ ಚುನಾವಣಾ ಆಯೋಗ ಆಗಲಿ ನಾವು ಅಂಥ ಆದೇಶಗಳನ್ನು ಪಾಲಿಸಬೇಕಾಗ್ತದೆ. ಇದಿಷ್ಟು ಅಂದರೆ ರಾಜ್ಯ ಚುನಾವಣಾ ಆಯೋಗದ ಕಮಿಷನರ್ ಆಗಿರ್ತಕ್ಕಂಥ ಸಂಗ್ರೇಶ್ ಅವರ ಮಾತಾಗಿತ್ತು. ಅಂದರೆ ಜೂನ್ 30ರ ಒಳಗಡೆ ಚುನಾವಣೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಹಾಗಾಗಿ ನಾವೆಲ್ಲವನ್ನೂ ಸಕಲವಾದ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಚುನಾವಣೆಗೆ ಎಲ್ಲ ತಯಾರಿ ನಮ್ಮ ಕಡೆಯಿಂದ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ TV, ಬೆಂಗಳೂರು.